ಇಡೀ ಪ್ರಕರಣದಿಂದ ದೇವೇಗೌಡರು ನೊಂದಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು ಅವರು. ನಾನು ಕನ್ವಿನ್ಸ್ ಮಾಡಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ನೀರಾವರಿ ಯೋಜನೆ ಪರ ಮಾತನಾಡೋಕೆ ನೀವು ಬೇಕು ಅಂತ ಮನವಿಯನ್ನ ಮಾಡಿದ್ದೇನೆ. ನಾನು ಸರ್ಕಾರಕ್ಕೆ ಪ್ರಜ್ವಲ್ ಕರೆಸೋಕೆ ಆಗ್ಲಿಲ್ಲ, ಸೊ ಅದಕ್ಕೆ ದೇವೇಗೌಡರಿಗೆ ಮನವಿ ಮಾಡಿ ಅಂತ ಹೇಳಿದ್ದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇಡೀ ಪ್ರಕರಣದಿಂದ ದೇವೇಗೌಡರು ತುಂಬಾ ನೊಂದು ಹೋಗಿದ್ದಾರೆ. ಸೊ ಅವರು ರಾಜೀನಾಮೆಯನ್ನ ಕೊಡೋಕ್ಕೂ ಕೂಡ ಮುಂದಾಗಿದ್ರು ರಾಜ್ಯಸಭಾ ಸ್ಥಾನಕ್ಕೆ ಅಂತ ಹೇಳಿ. ಅವ್ರಿಗೆ ನಾನೇ ಕನ್ವಿನ್ಸ್ ಮಾಡಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ದೇವೇಗೌಡರಿಗೆ ಮನವಿ ಮಾಡಿ ಅಂತ ನಾನು ಹೇಳ್ಕೊಂಡಿದ್ದೆ ಅವರಿಗೆ, ಆಮೇಲೆ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತಲೂ ಕೂಡ ದೇವೇಗೌಡರು ಮುಂದಾಗಿದ್ರು. ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈ ಇಡೀ ಪ್ರಕರಣದಿಂದ ದೇವೇಗೌಡರು ನೊಂದಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು ಅಂತ ಹೇಳಿ. ಸೊ ಬಟ್ ಕನ್ವಿನ್ಸ್ ಮಾಡಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ 24-48 ಗಂಟೆ ಒಳಗಡೆಗೆ ಬಂದು ತನಿಖೆಯನ್ನು ಎದುರಿಸುವಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ನೀರಾವರಿ ಯೋಜನೆ ಪರವಾಗಿ ಮಾತನಾಡೋಕೆ ನೀವು ರಾಜ್ಯಸಭೆಯಲ್ಲಿ ಬೇಕು, ಹಾಗಾಗಿ ನೀವು ರಾಜೀನಾಮೆಯನ್ನು ಕೊಡೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಈ ಸರ್ಕಾರಕ್ಕೆ ಪ್ರಜ್ವಲ್ನ ಕರೆಸೋಕ್ಕಾಗಲಿಲ್ಲ, ಬಟ್ ಈಗ ನಾನೇ ಹೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಬಂದು ತನಿಖೆಯನ್ನು ಫೇಸ್ ಮಾಡುವಂತ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಈ ಪ್ರಕರಣದ ಬಗ್ಗೆ ಮಾತನಾಡಿ ಅವರು ಹೇಳಿದ್ದಾರೆ. ದೇವೇಗೌಡರು ತುಂಬ ನೊಂದು ಹೋಗಿದ್ದಾರೆ ಈ ವಿಚಾರದಿಂದ. ರಾಜ್ಯಸಭಾ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡುವಂಥ ಯೋಚನೆಯೂ ಕೂಡ ಅವರು ಮಾಡಿದರು. ಬಟ್ ಅವ್ರನ್ನ ಹಾಗೂ ಹೀಗೂ ಮನವೊಲಿಸಿ ರಾಜೀನಾಮೆ ಕೊಡೋದು ಬೇಡ, ನೀರಾವರಿ ವಿಚಾರದಲ್ಲಿ ಮಾತನಾಡಕ್ಕೆ ನೀವು ಬೇಕು ಅಂತೆಲ್ಲ ಹೇಳಿದ್ದೀನಿ ಅಂತ ಹೇಳಿ. ಶ್ರೀನಿವಾಸ್ ನನ್ನ ಸಂಪರ್ಕದಲ್ಲಿದ್ದರೆ. ಶ್ರೀನಿವಾಸ್, ಈಗ ದೇವೇಗೌಡರು ಒಂದು ವಾರ ಆಲ್ಮೋಸ್ಟ್ ಒಂದು ವಾರ 10 ದಿನನೂ ಆಚೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಚುನಾವಣೆ ಸಂದರ್ಭದಲ್ಲಿ ತುಂಬಾ ಅಗ್ರೆಸಿವ್ ಆಗಿ, ತುಂಬಾ ಕಾನ್ಫಿಡೆಂಟ್ ಆಗಿ ಓಡಾಡ್ಕೊಂಡಿದ್ದಂಥವ್ರು ಏಕಾಏಕಿಯಾಗಿ ಮನೆಯಲ್ಲೇ ಇದ್ರು. ಆಮೇಲೆ ಮೊನ್ನೆ ಹುಟ್ಟುಹಬ್ಬದ ದಿನ ಮಾತ್ರ ದೇವಸ್ಥಾನಕ್ಕೆ ಬಂದರು. ಅವಾಗ ಒಂದು ರಿಯಾಕ್ಷನ್ ಅನ್ನ ಕೊಟ್ಟರು ಅವರಷ್ಟೇ. ಬಟ್ ತುಂಬಾ ನೊಂದಿದ್ದಾರೆ ಅನ್ನುವಂಥ ವಿಚಾರವನ್ನ ಅವಾಗ್ಲೇನೆ ಅವರ ಕಾರ್ಯಕರ್ತರು ಹೇಳ್ತಾ ಇದ್ರು. ಬಟ್ ಈಗ ಕನ್ವಿನ್ಸ್ ಮಾಡೋ ಪರಿಸ್ಥಿತಿಗೆ ಕುಮಾರಸ್ವಾಮಿ ಅವರು ಬರ್ತಾ ಇದಾರಲ್ಲ, ಅಂಥ ಮಟ್ಟಕ್ಕೆ ಹೋಗಿದೆಯಾ ಅಂತ ಮನೆ ಕುಟುಂಬದೊಳಗಡೆಗೆ? ಅರುಣ್, ಸಹಜವಾಗಿ ಈ ರೀತಿಯಾದಂತಹ ದೊಡ್ಡ ಘಟನೆಗಳು ನಡೆದಂತ ಸಂದರ್ಭದಲ್ಲಿ 60 ವರ್ಷದ ರಾಜಕಾರಣದಲ್ಲಿ ದೇವೇಗೌಡರು ಈ ರೀತಿಯಾದಂತಹ ಕಪ್ಪು ಚುಕ್ಕೆಯನ್ನ ಹೊತ್ಕೊಂಡಿರಲಿಲ್ಲ. ಸಹಜವಾಗಿ ಈ ರೀತಿಯಾದಂತಹ ಕುಟುಂಬದಲ್ಲಿ ದೊಡ್ಡ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಸಹಜವಾಗಿ ನೋವಾಗುತ್ತೆ. ಅದನ್ನೇ ಇವತ್ತು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ರು. ನೀವು ಹೇಳ್ದಂಗೆ ಹೌದು, ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರು ಅಗ್ರೆಸಿವ್ ಆಗಿ ಪ್ರಚಾರವನ್ನ ಮಾಡಿದ್ರು. ಪ್ರಕರಣ ಆದಂದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಆದ ಕೂಡಲೇ ಒಂದಿಷ್ಟು ನೋವಿನಲ್ಲಿ ಅವ್ರ ಮನೆಯಿಂದ ಹೊರಗಡೆನೆ ಬಂದಿರಲಿಲ್ಲ. ಮೊನ್ನೆ ಅವರ ಹುಟ್ಟುಹಬ್ಬದ ದಿವಸ ಅವರು ಹೊರಗಡೆ ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಪ್ರಜ್ವಲ್ ವಿಚಾರದಲ್ಲಿ ಅವತ್ತೇ ಅವರ ಸ್ಟ್ಯಾಂಡ್ ಅನ್ನ ಕ್ಲಿಯರ್ ಮಾಡಿದ್ರು. ಸರ್ಕಾರ ಏನೇ ಕ್ರಮ ತೆಗೆದುಕೊಳ್ಳಿ, ಕಾನೂನಿನ ಪ್ರಕಾರ ಕ್ರಮಗಳಾಗ್ಲಿ ಅನ್ನುವಂತಹ ಸಂದೇಶವನ್ನ ಕ್ಲಿಯರ್ ಆಗಿ ಹೇಳಿದ್ರು. ಇವತ್ತು ಮುಂದುವರೆದ ಭಾಗವಾಗಿ ದೇವೇಗೌಡರ ಮನಸ್ಥಿತಿ ಏನು ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಪ್ರಿಯಾಂಕ ಖರ್ಗೆ ಅವರು ಒಂದೆಜ್ಜೆ ಮುಂದೆ ಹೋಗಿ ದೇವೇಗೌಡರು ಕುಮಾರಸ್ವಾಮಿ ಎಲ್ಲರೂ ರಾಜೀನಾಮೆ ಕೊಡಬೇಕನ್ನಂತ ಡಿಮ್ಯಾಂಡ್ ಅನ್ನ ಮಾಡ್ತಿದ್ರು. ಆದ್ರೆ ಅವರ ಮನೆಯಲ್ಲಾದಂತಹ ಪರಿಸ್ಥಿತಿಯನ್ನ ಕುಮಾರಸ್ವಾಮಿ ಅವರು ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಎಲ್ಲಾ ಪ್ರಕರಣದಿಂದ, ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ದೇವೇಗೌಡರು ಸಹಜವಾಗಿ ನೊಂದಿದ್ರು. ಹೀಗಾಗಿನೇ ಅವ್ರಿಗೆ ಇನ್ನು 2-2.5 ವರ್ಷದಷ್ಟು ರಾಜ್ಯಸಭೆ ಸದಸ್ಯತ್ವ ಇತ್ತು. ಇದರಿಂದ ನೋವುಗೊಂಡು ಅವರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ನಾನೇ ರಾಜ್ಯದ ಸಮಸ್ಯೆಗಳು, ಇಂಪಾರ್ಟೆಂಟ್ ಆಗಿ ನೀರಾವರಿ ಸಮಸ್ಯೆಗಳು ಬಂದಾಗ ದೇವೇಗೌಡರ ಉಪಸ್ಥಿತಿ ಬೇಕಾಗುತ್ತೆ ರಾಜ್ಯಕ್ಕೆ. ಹಾಗಾಗಿನೇ ನೀರಾವರಿ ವಿಚಾರ ಆಗಿರಬಹುದು, ರಾಜ್ಯದ ಸಮಸ್ಯೆ ಬಂದಾಗ ನಿಮ್ಮಂತವ್ರು ಇರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಅವರನ್ನ ಮನವೊಲಿಸಿದ್ದೀನಿ ಅನ್ನುವಂತ ಮಾತುಗಳನ್ನ ಕುಮಾರಸ್ವಾಮಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು. ಅರುಣ್, ಇದು ಒಂದಿಷ್ಟು ಬೆಳವಣಿಗೆ ಕುಟುಂಬದ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಇಲ್ಲಿವರೆಗೂ ಆಚೆ ಬಂದಿರಲಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಅದನ್ನ ರಿವೀಲ್ ಮಾಡಿದ್ದಾರೆ. ಹೇಳಬೇಕಾಗಿತ್ತು ನನ್ನ ಮನಸ್ಸಿನಲ್ಲಿ, ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರ್ತಕ್ಕಂಥ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ. ಯಾಕೆಂದ್ರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ ಅವರಿಗೆ, ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು